ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿರುವ ಒಂದು ವಿಚಾರ ಬಂದು ಸೆಕೆಂಡ್ PUCಯ ಅಕೌಂಟೆನ್ಸಿ ಸಬ್ಜೆಕ್ಟ್ ಏನಿದೆ ಈ ಸಬ್ಜೆಕ್ಟ್ ನ ಮೊದಲನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಈ ಚಾಪ್ಟರ್ ಆನ್ಯುವಲ್ ಎಕ್ಸಾಮಿನೇಷನ್ ಗೆ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಸೊ 6 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ, 1 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ, ಮತ್ತೆ 2 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಟೋಟಲ್ 10 ಮಾರ್ಕ್ಸ್ ಗೆ ಆನ್ಯುವಲ್ ಎಕ್ಸಾಮಿನೇಷನ್ಸ್ ಗೆ ಈ ಚಾಪ್ಟರ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ನಾವಿಲ್ಲಿ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಾಟ್ ಈಸ್ ಪಾರ್ಟ್ನರ್ಶಿಪ್? According to Section 4 of Indian Partnership Act 1932, Section 4 of Indian Partnership Act 1932. Okay, Section 4 of Indian Partnership Act 1932 ಪ್ರಕಾರ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ partnership is the relation between persons. Partnership is the relation between persons who have agreed to share the profits of a business carried on by all or any one of them acting for all ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಏನಂತ ಹೇಳ್ತಾರೆ? ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಅಂತ ಹೇಳ್ತಾ ಇದ್ದಾರೆ. ರಿಲೇಷನ್ ಬಿಟ್ವೀನ್ ಪರ್ಸನ್ಸ್. ಓಕೆ, ಸೊ ಈಗ ಪಾರ್ಟ್ನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಬಂದು ಇಬ್ರು ಇರಬೇಕಾಗುತ್ತೆ. ಸೊ ಮಿನಿಮಮ್ ಎಷ್ಟು ಜನ ಇರಬೇಕು ಪಾರ್ಟ್ನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ? ಇಬ್ರು ಇರಲೇಬೇಕಾಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ 50. ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಎಷ್ಟು ಜನ ಇರಬಹುದು ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ 50 ಜನ ಇರಬಹುದಾಗುತ್ತೆ. ಈಗ ಸಪೋಸ್ ಅನ್ಕೊಳ್ಳಿ ಒಂದು 3 ಜನ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರ ಮಧ್ಯೆ ಆಗುವಂತ ರಿಲೇಷನ್ ಇದು, ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಅನ್ಕೊಳ್ಳಿ 3 ಜನ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ದೇ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್. ಸೊ ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ಆ ಬಿಸ್ನೆಸ್ ಇಂದ ಬಂದಂತಹ ಪ್ರಾಫಿಟ್ ಅನ್ನ ಅವರು ಶೇರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಓಕೆ, ಸುಮ್ಮನೆ ಅನ್ಕೊಳ್ಳಿ 3:2:1 ಅಂತ ಅನ್ಕೊಳ್ಳಿ. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಎ ಬಿ ಮತ್ತೆ ಸಿ ಅಂತ ಪಾರ್ಟ್ನರ್ಸ್ ಇದ್ದಾರೆ. ಅವ್ರು 3 ಜನ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಬರುವಂತ ಪ್ರಾಫಿಟ್ಸ್ ನ ಈ ರೇಷಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಒಪ್ಕೊಂಡಿದ್ದಾರೆ. ಅದನ್ನ ಹೇಳ್ತಾ ಇರೋದು we have agreed to share the profits of a business carried on by all or any one of them acting for all ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾರಿಡ್ ಆನ್ ಬೈ ಆಲ್ ಅಂದ್ರೆ 3 ಜನ ಕೂಡ ಏನ್ ಮಾಡಬಹುದು? ಬಿಸ್ನೆಸ್ ನ ಕ್ಯಾರಿ ಮಾಡಬಹುದು, ಅಂದ್ರೆ ಬಿಸ್ನೆಸ್ ನಡೆಸ್ಕೊಂಡು ಹೋಗಬಹುದು. ಬಿಸ್ನೆಸ್ ಗೆ ಬಂಡವಾಳ ಹಾಕ್ತಾರೆ, ಬಿಸ್ನೆಸ್ ನ ಮ್ಯಾನೇಜ್ ಮಾಡ್ತಾರೆ, ಬರುವಂತ ಪ್ರಾಫಿಟ್ ನ ಹಂಚ್ಕೊಂತಾರೆ. ಸೊ ಆ ತರ ಬೇಕಾದ್ರೆ ಮಾಡಬಹುದು. ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಈಗ ಸಪೋಸ್ ಏನ್ ಮಾಡ್ತಾರೆ, ಬಿ ಮತ್ತೆ ಸಿ ಇಬ್ರು ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಎ ಗೆ ಕಂಪ್ಲೀಟ್ ಅಥಾರಿಟಿ ಕೊಟ್ಬಿಟ್ಟು 6 ಏನ್ ಮಾಡ್ತಾರೆ, ಬಂಡವಾಳ ಹಾಕ್ತಾರೆ. ಇವ್ರು ಜಸ್ಟ್ ಏನ್ ಮಾಡ್ತಾರೆ, ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾರೆ. ಸೊ ಇವ್ರು 3 ಜನ ಪರವಾಗಿ ಇವ್ರಿಬ್ರು ಪರವಾಗಿ ಕೂಡ ಏನ್ ಮಾಡ್ತಾರೆ, ಬಿಸ್ನೆಸ್ ನ ನೋಡ್ಕೊಂಡು ಹೋಗ್ತಾನೆ, ಅಂದ್ರೆ ಅದನ್ನ ಕ್ಯಾರಿ ಮಾಡ್ತಾ ಹೋಗ್ತಾನೆ, ಮ್ಯಾನೇಜ್ ಮಾಡ್ತಾ ಹೋಗ್ತಾನೆ. ಬರುವಂತ ಪ್ರಾಫಿಟ್ ಅಲ್ಲಿ 3 ಜನ ಕೂಡ ಏನ್ ಮಾಡ್ತಾರೆ, ಶೇರ್ ಮಾಡ್ಕೊಂತಾರೆ. ಸೊ ಈ ತರ ಸೊ ಪಾರ್ಟ್ನರ್ಶಿಪ್ ಅನ್ನ ಮೀನಿಂಗ್ ನಾವು ಹೇಳ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್, ಪಾರ್ಟ್ನರ್ಶಿಪ್ ಇಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ who have agreed to share the profits of a business carried on by all or any one of them acting for all. Minimum number of persons ಎಷ್ಟು ಜನ ಇರಬೇಕು ಪಾರ್ಟ್ನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಇಬ್ರು ಇರಬೇಕಾಗುತ್ತೆ. ಮಿನಿಮಮ್ ಇಬ್ರು ಇರಲೇಬೇಕು. ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ 50 ಜನ. ಓಕೆ, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನು? ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂಡ್ ದ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಸರಿ, ಪಾರ್ಟ್ನರ್ಶಿಪ್ ಡೀಡ್ ಅಂತಂದ್ರೆ ಡಾಕ್ಯುಮೆಂಟ್. ಪಾರ್ಟ್ನರ್ಶಿಪ್ ಡೀಡ್ ಇಸ್ ಅ ಡಾಕ್ಯುಮೆಂಟ್. ಓಕೆ, ಪಾರ್ಟ್ನರ್ಶಿಪ್ ಡೀಡ್ ಅಂತಂದ್ರೆ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಸೊ ಈ ಡಾಕ್ಯುಮೆಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಇಸ್ ಎ ಡಾಕ್ಯುಮೆಂಟ್ containing terms and conditions of partnership form. Terms and conditions. Okay, ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದ್ರೆ, ಈಗ ಸಪೋಸ್ ಈಗ ಅನ್ಕೊಳ್ಳಿ, ಈಗ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಇವರು ಪಾರ್ಟ್ನರ್ಶಿಪ್ ಡೀಡ್ ನ ಮಾಡ್ಕೊಳ್ಳೋ ಒಂದು ಡಾಕ್ಯುಮೆಂಟ್. ಸೊ ಏನಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಏನಿರುತ್ತೆ ಅಂದ್ರೆ ನೇಮ್ ಆಫ್ ದಿ ಫಾರ್ಮ್, ಆ ಪಾರ್ಟ್ನರ್ಶಿಪ್ ಫಾರ್ಮ್ ನ ಹೆಸರು, ನೇಮ್ ಅಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್. ಈಗ 3 ಜನ ಪಾರ್ಟ್ನರ್ಸ್ ಇದ್ರೆ ಆ 3 ಜನರ ಹೆಸರು ಮತ್ತೆ ಅವರ ಅಡ್ರೆಸ್ ಬಗ್ಗೆ ಇರುತ್ತೆ. ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್. ಓಕೆ, ಎಷ್ಟು ಬಂಡವಾಳ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಓಕೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ, ಅಂದ್ರೆ ಪ್ರಾಫಿಟ್ ಬಂದ್ರೆ ಅಥವಾ ಲಾಸ್ ಆದ್ರೆ ಅದ್ರ ಯಾವ ತರ ಶೇರ್ ಮಾಡ್ಕೋಬೇಕು ಅನ್ನುವಂಥದ್ದು. ಸೊ ಈ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ, ಅಥವಾ ಪ್ರತಿಯೊಬ್ಬ ಪಾರ್ಟ್ನರ್ ನ ರೈಟ್ಸ್, ಡ್ಯೂಟೀಸ್ ಅಂಡ್ ಅಬ್ಲಿಗೇಷನ್ಸ್ ಬಗ್ಗೆ. ಈಗ ಪಾರ್ಟ್ನರ್ಶಿಪ್ ಅಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂದ್ರೆ ಇವರ ಹಕ್ಕುಗಳೇನು, ಇವರ ಡ್ಯೂಟೀಸ್ ಕರ್ತವ್ಯಗಳಿರ್ಬೋದು, ಮತ್ತೆ ಅಬ್ಲಿಗೇಷನ್ಸ್ ಆಫ್ ಪಾರ್ಟ್ನರ್ಸ್ ಏನೇನು, ಅದೆಲ್ಲದ್ರ ಬಗ್ಗೆನೂ ಕೂಡ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಇರುತ್ತೆ. ಸೊ ಈ ಪಾರ್ಟ್ನರ್ಶಿಪ್ ಡೀಡ್ ಒಂದು ಡಾಕ್ಯುಮೆಂಟ್. ಅವ್ರು ಏನ್ ಮಾಡ್ತಾರೆ, ನೇಮ್ ಆಫ್ ದಿ ಫರ್ಮ್, ನೇಮ್ ಅಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್, ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲರಿ ಗಿವನ್ ಟು ದ ಪಾರ್ಟ್ನರ್ಸ್. ಅಂದ್ರೆ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದ್ರೆ ಈಗ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಇವ್ರೇನ್ ಬಂಡವಾಳನ ಹಾಕ್ತಾರೆ, 3 ಜನ ಪಾರ್ಟ್ನರ್ಸ್ ಸೇರ್ಕೊಂಡು ಏನ್ ಬಂಡವಾಳನ ಹಾಕ್ತಾರೆ, ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ,
ಓಕೆ, ಮತ್ತೆ ಅವ್ರಿಗೆ ಸ್ಯಾಲರಿ ಏನ್ ಕೊಡ್ತೀರಾ ಅಥವಾ ಬೇರೆ ಕಮಿಷನ್ ಏನ್ ಕೊಡ್ತೀರಾ, ಪ್ರತಿಯೊಂದು ಕೂಡ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಸೊ ಓಕೆ, ಆ ಸ್ಟಾಂಪ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದ್ದನ್ನ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಫಾರ್ಮ್, ರಿಜಿಸ್ಟರ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಹತ್ರ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ ಅಲ್ಲಿ. ಓಕೆ, ಸೊ ರಿಜಿಸ್ಟರ್ ಮಾಡಿಸಿದಾಗ ಸೊ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈಗ ಏನ್ ಹೇಳ್ತಾ ಇದೀನಿ, ನೇಮ್ ಅಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಪ್ರತಿಯೊಂದು ಕೂಡ ಇರುತ್ತೆ. ಆಮೇಲೆ ಡ್ರಾಯಿಂಗ್ಸ್ ಇರ್ಬೋದು. ಓಕೆ, ಸೊ ಪ್ರತಿಯೊಂದು ಕೂಡ ಆ ಕಂಟೆಂಟ್ಸ್ ಏನ್ ಮೆನ್ಷನ್ ಮಾಡಿರ್ತಾರೆ, ಸೊ ಇಷ್ಟು ಜನ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಸಿಗ್ನೇಚರ್ ಹಾಕ್ತಾರೆ. ಓಕೆ, ಇಷ್ಟು ಜನ ಪಾರ್ಟ್ನರ್ಸ್ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ, ಏನೇನು ಕಂಟೆಂಟ್ ಇರುತ್ತೆ, ಅದಕ್ಕೆ ಅದನ್ನ ನೋಡಿ ಓದ್ಕೊಂಡು ಇವ್ರು 3 ಜನ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಸಿಗ್ನೇಚರ್ ಹಾಕ್ತಾರೆ, ಮತ್ತು ಒಂದು ಸ್ಟಾಂಪ್ ಕೂಡ ಹಾಕಲಾಗುತ್ತೆ ರಿಜಿಸ್ಟರ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ. ಸೊ ಇದನ್ನ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಓಕೆ, ಪಾರ್ಟ್ನರ್ಶಿಪ್ ಡೀಡ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಡೀಡ್ ಇಸ್ ಅ ಡಾಕ್ಯುಮೆಂಟ್ ಕಂಟೈನಿಂಗ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕಂಟೈನ್ ಮಾಡುತ್ತೆ. ಇಟ್ ಕಂಟೈನ್ಸ್ ರೈಟ್ಸ್, ಡ್ಯೂಟೀಸ್ ಅಂಡ್ ಆಬ್ಲಿಗೇಷನ್ಸ್ ಆಫ್ ಪಾರ್ಟ್ನರ್ಸ್. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಯಾವ್ಯಾವು ಅಂತಂದ್ರೆ, ಇವಾಗ ತಾನೇ ಡಿಸ್ಕಷನ್ ಮಾಡಿರೋ ತರ ನೇಮ್ ಆಫ್ ದಿ ಫರ್ಮ್, ನೇಮ್ ಅಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಓಕೆ, ಸ್ಯಾಲರಿ ಗಿವನ್ ಟು ಈಚ್ ಪಾರ್ಟ್ನರ್, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ. ಇವನ್ನ ನಾವು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. ಸೊ ಇದುವರೆಗೂ ನಾವೇನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ವಾಟ್ ಈಸ್ ಪಾರ್ಟ್ನರ್ಶಿಪ್ ಅರ್ಥ ಮಾಡ್ಕೊಂಡ್ವಿ, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅರ್ಥ ಮಾಡ್ಕೊಂಡ್ವಿ, ಅದರ ಕಂಟೆಂಟ್ಸ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಏನ್ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಓಕೆ, ಪಾರ್ಟ್ನರ್ಶಿಪ್ ಡೀಡ್ ಒಂದು ಅಗ್ರಿಮೆಂಟ್ ಆಗಿಲ್ಲ ಅಥವಾ ಒಂದು ಡಾಕ್ಯುಮೆಂಟ್ ಅಂತ ಏನ್ ಕರಿತೀವಿ ಅದು ಇಲ್ವೇ ಇಲ್ಲ ಅಂತ ಅನ್ಕೊಂಬಿಡಿ. ಓಕೆ, ಸೊ ಅವಾಗ ಯಾವ ತರ ನೀವು ಟ್ರೀಟ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಓಕೆ, ಅಥವಾ ಸ್ಯಾಲರಿ ಗಿವನ್ ಟು ಈಚ್ ಪಾರ್ಟ್ನರ್ ಇರ್ಬೋದು, ಈ ತರ ಐಟಮ್ಸ್ ಗಳನ್ನ ಯಾವ ತರ ಟ್ರೀಟ್ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ ಡೀಡ್ ಇದ್ರೆ ಇದೆಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಅವಾಗ ಯಾವ ತರ ಇಶ್ಯೂಸ್ ಆಗಲ್ಲ. ಪಾರ್ಟ್ನರ್ಶಿಪ್ ಡೀಡ್ ಇಲ್ವೇ ಇಲ್ಲ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ನಾವು ಯಾವ ತರ ಟ್ರೀಟ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ ಇರ್ಬೋದು ಅಂತ ನೋಡ್ತಾ ಹೋದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅವಾಗ ನಾವ್ ಏನ್ ಮಾಡ್ಬೇಕು, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಏನಿದೆ, ಸೊ ಇದ್ರ ಪ್ರಕಾರ ನಾವು ರೂಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ಏನು ಅಂತಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ. ಸೊ ನಾವು ಪ್ರಾಫಿಟ್ ಅಂಡ್ ಲಾಸ್ ನ ಏನ್ ಮಾಡ್ಬೇಕು, ಈಕ್ವಲ್ ಆಗಿ ಶೇರ್ ಮಾಡ್ಬೇಕಾಗತ್ತೆ. ಓಕೆ, ಈಗ 1 ಕೋಟಿ ರೂಪಾಯಿ ಪ್ರಾಫಿಟ್ ಬಂದ್ರೆ 3 ಜನ ಪಾರ್ಟ್ನರ್ಸ್ ಇದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ಬೇಕು, ಸೊ ಈಕ್ವಲ್ ಆಗಿ ಶೇರ್ ಮಾಡ್ಬೇಕಾಗುತ್ತೆ. ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಗಿವನ್ ಟು ದ ಪಾರ್ಟ್ನರ್ಸ್, ಅಂದ್ರೆ ಏನ್ ಬಂಡವಾಳ ಹಾಕಿರ್ತಾರೆ ಪಾರ್ಟ್ನರ್ಸ್, ಅದಕ್ಕೆ ಯಾವ ತರ ಬಡ್ಡಿ ಕೊಡಲ್ಲ. ಯಾವಾಗ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇತ್ತು ಅಂದ್ರೆ, ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೋ ಸ್ಯಾಲರಿ ಗಿವನ್ ಟು ದ ಪಾರ್ಟ್ನರ್ಸ್, ಯಾವ ತರ ಸ್ಯಾಲರಿ ಕೊಡಲ್ಲ, ಕಮಿಷನ್ ಇರ್ಬೋದು, ಯಾವ್ದನ್ನು ಕೂಡ ಕೊಡಲ್ಲ. ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ಬೋದು, ಯಾವ್ದು ಕೂಡ ಇರಲ್ಲ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ. ಓಕೆ, ಇಷ್ಟು ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಜೊತೆಗೆ ನಾವೇನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಈ ಐಟಮ್ಸ್ ನ ಯಾವ ತರ ಟ್ರೀಟ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಇಷ್ಟು ಕೂಡ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.